ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಇವತ್ತು ಅದೆಷ್ಟು ಬರ್ನಲ್ಗಳು ಖಾಲಿಯಾಗಿದೆಯೋ ಏನೋ, ಎಲ್ಲ ಕಡೆಯಲ್ಲೂ ಸುಟ್ಟ ವಾಸನೆ ಬರ್ತಾ ಇದೆ. ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಾದರೂ ಸಿದ್ದರಾಮಯ್ಯನವರು ಉಚಿತ ಬರ್ನಲ್ ಭಾಗ್ಯ ಕೊಡಬಹುದಿತ್ತೇನೋ. ಯಾಕಂದರೆ ಆ ಭಾಗ್ಯದ ಫಲಾನುಭವಿಗಳು ಅವರದ್ದೇ ಪಕ್ಷದವರಲ್ವೇ. ಟ್ರಂಪ್ ಅಮೆರಿಕದ ಅಧ್ಯಕ್ಷ ಆದ ನಂತರ ಅಕ್ರಮ ವಲಸಿಗರನ್ನ ಭಾರತಕ್ಕೆ ಕಳಿಸ್ತಾರೆ. ಕೈಗೆ ಕೋಳ ಎಲ್ಲ ಹಾಕಿ ಕರ್ಕೊಂಡು ಬಂದು ಬಿಟ್ಟಿದ್ರು. ಅದನ್ನ ಇಟ್ಕೊಂಡು ಮೋದಿಯವರನ್ನ ಕೆಣ್ಕೋದಕ್ಕೆ ಶುರು ಮಾಡ್ಕೊಳ್ತಾರೆ. ಟ್ರಂಪ್ ಮೋದಿಯವರ ಫ್ರೆಂಡ್ ಅಲ್ವಾ ಅಂತ ಹೀಯಾಳಿಸ್ತಾ ಇದ್ರು. ಅದಕ್ಕೂ ಮುನ್ನ ಟ್ರಂಪ್ ತಮ್ಮ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬೆಸ್ಟ್ ಫ್ರೆಂಡ್ ಮೋದಿಯನ್ನೇ ಕರೆದಿಲ್ಲ ಅಂತ ಆಡ್ಕೊಂಡಿದ್ರು. ಅದಾದ್ಮೇಲೆ ಟ್ರಂಪ್ ಮೋದಿ ಟ್ವೀಟನ್ನು ನೆಗ್ಲೆಕ್ಟ್ ಮಾಡಿದ್ರು ಅಂತ ಸಾಕಷ್ಟು ಮಂದಿ ಖುಷಿ ಪಡ್ತಾ ಇದ್ರು. ಆದರೆ ಒಂದೇ ದಿನದಲ್ಲಿ ಆ ಖುಷಿಯೆಲ್ಲ ಮಣ್ಣು ಪಾಲಾಗಿ ಹೋಗಿದೆ. ಮೋದಿಜಿಯ ಮೀಟಿಂಗ್ ಈ ಎಲ್ಲ ಖುಷಿಯನ್ನ ಒಂದೇ ದಿನದಲ್ಲಿ ನೀರಲ್ಲಿ ಹೋಮ ಮಾಡ್ತು. ಒಂದೇ ಒಂದು ವಿಡಿಯೋ ಲೆಫ್ಟಿಸ್ಟ್ಗಳ ಬುಡಕ್ಕೆ ಬೆಂಕಿ ಇಟ್ಟಿದೆ. ಅಮೆರಿಕದ ಅಧ್ಯಕ್ಷ ವಿಶ್ವದ ದೊಡ್ಡಣ್ಣ ಮೋದಿಯವರು ಕುರ್ಚಿಯಿಂದ ಏಳುವಾಗ ಸ್ವತಃ ಅವರೇ ಕುರ್ಚಿಯನ್ನು ಹಿಂದೆ ಸರಿಸ್ತಾರೆ. ಜಸ್ಟ್ ಇದೊಂದು ವಿಡಿಯೋ ಸಾಕು ಮೋದಿ ಹಾಗೂ ಭಾರತದ ಶಕ್ತಿ ಏನು ಅನ್ನೋದು ಅರ್ಥ ಆಗೋಕ್ಕೆ. ಮೋದಿ ಹಾಗೂ ಟ್ರಂಪ್ ಭೇಟಿಯಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆದವು. ಹೀಗೆ ಚರ್ಚೆ ನಡೆಯುವಾಗ ಬಾಂಗ್ಲಾದೇಶದ ವಿಷಯ ಕೂಡ ಬರುತ್ತೆ. ಆಗ ಟ್ರಂಪ್, ನಾನು ಬಾಂಗ್ಲಾದೇಶದ ವಿಷಯವನ್ನ ಪ್ರಧಾನಿ ಮೋದಿ ಅವರಿಗೆ ಬಿಟ್ಕೊಡ್ತೀನಿ, ಯಾಕಂದ್ರೆ ಅವರು ನೂರಾರು ವರ್ಷಗಳಿಂದ ಅವರೊಂದಿಗೆ ವ್ಯವಹರಿಸ್ತಾ ಇದ್ದಾರೆ ಅಂತ ಹೇಳ್ಬಿಡ್ತಾರೆ. Well, there was no role for our deep state. This is something that the Prime Minister has been working on for a long time and has been worked on for hundreds of years, frankly. I've been reading about it. But I will leave Bangladesh to the Prime Minister. ಟ್ರಂಪ್ ಎರಡನೇ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ಸಾಕಷ್ಟು ದೇಶದ ಪ್ರಧಾನಿಗಳು ಟ್ರಂಪ್ ಅವರನ್ನ ಭೇಟಿ ಮಾಡ್ತಾರೆ. ಜೋರ್ಡಾನ್ ಕಿಂಗ್, ಇಸ್ರೇಲ್ನ ರಾಷ್ಟ್ರಪತಿ, ಜಪಾನ್ನ ಪ್ರಧಾನಮಂತ್ರಿ, ನಂತರ ನರೇಂದ್ರ ಮೋದಿ ಟ್ರಂಪ್ ಅನ್ನ ಭೇಟಿ ಮಾಡ್ತಾರೆ. ನರೇಂದ್ರ ಮೋದಿ ಅಮೆರಿಕಕ್ಕೆ ಹೋಗ್ತಾ ಇದ್ದಂತೆ ಟ್ರಂಪ್ ಕೈ ಕುಲ್ಕುತ್ತಾ ಐ ಮಿಸ್ ಯು ಲಾಟ್ ಅಂತ ಹೇಳ್ಬಿಟ್ಟಿದ್ರು. We missed you. We missed you a lot. Here's some of our friends. ಅಂದ್ರೆ ಇದರರ್ಥ ಈಗಲೂ ಸಹ ಭಾರತ ಹಾಗೂ ಅಮೆರಿಕದ ನಡುವೆ ಒಳ್ಳೆ ರೀತಿಯ ಸಂಬಂಧ ಇದೆ ಅಂತ ಅರ್ಥ. ಜೋ ಬೈಡನ್ ಅವರ ಅಧಿಕಾರದ ಅವಧಿಯಲ್ಲಿ ಭಾರತ ಹಾಗೂ ಅಮೆರಿಕದ ಸಂಬಂಧ ಸುಧಾರಿಸಲಿಕ್ಕೆ ಆಗಲಿಲ್ಲ ಅಂತ ಟ್ರಂಪ್ ಹೇಳ್ತಾರೆ. ಈಗಲೂ ಈ ಭೇಟಿಯ ನಂತರ ವಿಡಿಯೋ ಫೋಟೋಗಳನ್ನು ನೋಡಿದರೆ ಭಾರತ ಹಾಗೂ ಅಮೆರಿಕ ಒಳ್ಳೆಯ ಸಂಬಂಧ ಹೊಂದಿದೆ ಅನ್ನೋದು ಅರ್ಥ ಆಗತ್ತೆ. ಹಾಗಂತ ಬರೀ ಕೈ ಕುಲ್ಕೋದು, ಅಪ್ಪಿಕೊಳ್ಳೋದನ್ನು ನೋಡಿ ಕೂಡ ಒಳ್ಳೆಯ ಸಂಬಂಧ ಇದೆ ಅನ್ನೋದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ. ಎರಡೂ ದೇಶಗಳ ನಾಯಕರು ಭೇಟಿಯಾದಾಗ ಯಾವ ಒಪ್ಪಂದ ಆಯಿತು, ಇದರಿಂದ ಏನು ಲಾಭ ಆಯಿತು ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಈಗ ಮೋದಿ ಹಾಗೂ ಟ್ರಂಪ್ ನಡುವಿನ ಚರ್ಚೆಯಲ್ಲಿ ಭಾರತ ಏನನ್ನ ಗಳಿಸಿತು ಅಂತ ನೋಡೋದಾದ್ರೆ ವಿಶ್ವದ ಆಧುನಿಕ ಯುದ್ಧ ವಿಮಾನವನ್ನ ಗಳಿಸಿದೆ. ಅದರ ಖರೀದಿಗೆ ಒಪ್ಪಂದ ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಎರಡನೇದಾಗಿ ಮುಂಬೈ ಅಟ್ಯಾಕ್ ಮಾಸ್ಟರ್ ಮೈಂಡ್ ಆದಂತಹ ತಹವೂರ್ ರಾಣಾ ಅವನು ಅಮೆರಿಕದಲ್ಲಿ ಬಚ್ಚಿಟ್ಕೊಂಡಿದ್ದ. ಟ್ರಂಪ್ ಅವರು ಅವನನ್ನು ಹಸ್ತಾಂತರಿಸಲಿಕ್ಕೆ ಅನುಮತಿಯನ್ನ ನೀಡ್ತಾರೆ. ಕರೆದುಕೊಂಡು ಹೋಗಿ ಅಂತ ಮೋದಿಗೆ ಹೇಳ್ತಾರೆ. ಇದು ಭಾರತದ ರಾಜತಾಂತ್ರಿಕ ಗೆಲುವಲ್ವಾ? ಇನ್ನು ಭಾರತ ಮಿಡಲ್ ಈಸ್ಟ್, ಯುರೋಪ್ ಎಕನಾಮಿಕ್ ಕಾರಿಡಾರ್ ಆಗಿದೆ. ಭಾರತದ ಮುದ್ರಾ ಹಾಗೂ ಮುಂಬೈ ಪೋರ್ಟಿಂದ ನಮ್ಮ ಎಲ್ಲ ಸರಕುಗಳು ಸೌದಿ ಅರೇಬಿಯಾಗೆ ಹೋಗುತ್ತೆ. ಅಲ್ಲಿಂದ ರಸ್ತೆಯಲ್ಲಿ UAEಗೆ ತಲುಪುತ್ತೆ. ನಂತರ ಹೈಫಾ ಬಂದರಿನ ಮೂಲಕ ಇಸ್ರೇಲ್, ಅಲ್ಲಿಂದ ಗ್ರೀಸ್ ಬಂದರಿಗೆ ಹೋಗುತ್ತೆ. ಅಲ್ಲಿಂದ ತುಂಬ ಕಮ್ಮಿ ಸಮಯದಲ್ಲಿ ನಮ್ಮ ಸರಕುಗಳನ್ನು ಕಳಿಸಬಹುದು. ನಾಲ್ಕನೇದಾಗಿ ಭಾರತ ಹಾಗೂ ಅಮೆರಿಕ ಇಬ್ಬರು ಸೇರಿ ಪೋರ್ಟೇಬಲ್ ಮಾಡ್ಯುಲರ್ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ತಯಾರು ಮಾಡಲಾಗುತ್ತೆ.
ಈಗಿನ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ದೊಡ್ಡದಾಗಿರುತ್ತೆ, ಹಾಗೆ ಅದನ್ನು ತಯಾರು ಮಾಡಲಿಕ್ಕೆ ತುಂಬ ಖರ್ಚಾಗತ್ತೆ. ಅದನ್ನು ಸಣ್ಣದಾಗಿ ಮಾಡುವಂಥ ಯೋಜನೆ ಮಾಡಿಕೊಳ್ಳಲಾಗಿದೆ. 2025ರಲ್ಲಿ ಭಾರತ ಹಾಗೂ ಅಮೆರಿಕದ ನಡುವೆ $200 ಬಿಲಿಯನ್ ವ್ಯಾಪಾರ ಇತ್ತು. ಹಾಗೆ ಮುಂದಿನ 5 ವರ್ಷಗಳಲ್ಲಿ $500 ಬಿಲಿಯನ್ ವ್ಯಾಪಾರ ನಡೆಯಲಿದೆ. ಅಮೆರಿಕ ಮತ್ತು ಭಾರತದ ನಡುವೆ ಲಾಭ ನಷ್ಟಗಳನ್ನು ನೋಡುವುದಾದರೆ ಭಾರತಕ್ಕೆ $86 ಬಿಲಿಯನ್ ಲಾಭ ಇದೆ. ಹಾಗೆ ಈಗಿನ ಕಾಲದ ತಂತ್ರಜ್ಞಾನಗಳಾದಂತಹ AI ಹಾಗೂ ಸೆಮಿಕಂಡಕ್ಟರ್, ಕ್ವಾಂಟಮ್ ಆಗಿರಬಹುದು, ಇವುಗಳನ್ನು ಎರಡೂ ದೇಶಗಳು ಸೇರಿ ತಯಾರಿಸಲಿಕ್ಕೆ ನಿರ್ಧಾರ ಮಾಡಿದೆ. ಈಗ ಭಾರತ ಯುದ್ಧ ವಿಮಾನಗಳನ್ನು ತಯಾರಿಸಲಿಕ್ಕೆ ಪ್ರಾರಂಭಿಸಿದೆ. ಎಕನಾಮಿಕ್ ಟೈಮ್ಸ್ ವರದಿ ಪ್ರಕಾರ ಭಾರತ 25ನೇ ಅತಿ ದೊಡ್ಡ ಡಿಫೆನ್ಸ್ ರಫ್ತುದಾರರಾಗಿದೆ. ಇದೇ ಭಾರತ 2014ರವರೆಗೆ ಒಂದು AK-47 ಬುಲೆಟ್ ಕೂಡ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಬೇಕಾಗಿತ್ತು. ಈಗ ಅದೇ ಭಾರತ 53,000 ಕೋಟಿಯ ಮೌಲ್ಯದ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡ್ತಾ ಇದೆ. ಎಂಥ ಹೆಮ್ಮೆಯ ವಿಚಾರ ನೋಡಿ. ಅಷ್ಟೇ ಅಲ್ಲ, ಅಮೆರಿಕದಲ್ಲಿ ಭಾರತದ 2 ರಾಯಭಾರಿ ಕಚೇರಿಯನ್ನು ತೆರೆಯಲು ಒಪ್ಪಂದ ಕೂಡ ಆಗಿದೆ. ಈಗ ಅಮೆರಿಕದಲ್ಲಿ ವಾಸ ಮಾಡ್ತಾ ಇರುವಂಥ ಭಾರತೀಯರಿಗೆ ನ್ಯೂಯಾರ್ಕ್ ಅಥವಾ ವಾಷಿಂಗ್ಟನ್ನಲ್ಲಿ ರಾಯಭಾರಿ ಕಚೇರಿ ಹೊಂದಿದೆ. ಇನ್ನೆರಡು ನಗರಗಳಾದ ಬೋಸ್ಟನ್ ಹಾಗೂ ಲಾಸ್ ಏಂಜಲೀಸ್ನಲ್ಲಿ ರಾಯಭಾರಿ ಕಚೇರಿಯನ್ನು ತೆರೆದರೆ ಈ ಪ್ರದೇಶದ ಭಾರತೀಯ ಜನರಿಗೆ ತುಂಬ ಅನುಕೂಲ ಆಗುತ್ತೆ. ಈ 4 ಪ್ರದೇಶದಲ್ಲಿ ಭಾರತೀಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಅಲ್ಲಿನ ಭಾರತೀಯ ಜನರು ಭಾರತದ ಜೊತೆ ವ್ಯಾಪಾರ ಮಾಡಲಿಕ್ಕೆ ಒಳ್ಳೆಯದಾಗತ್ತೆ. ಹೀಗೆ ಸಾಕಷ್ಟು ಯೋಜನೆಗಳಿಗೆ ಮೋದಿ ಹಾಗೂ ಟ್ರಂಪ್ ಸಹಿ ಮಾಡಿದ್ದಾರೆ. In addition, the United States and India will be working together like never before to confront the threat of radical Islamic terrorism, a threat all over the world actually. Today I'm pleased to announce that my administration has approved the extradition of one of the plotters and one of the very evil people of the world, and having to do with the horrific 2008 Mumbai terrorist attack, to face justice in India. So he's going to be going back to India, face justice. As we deepen our defense partnership, will also strengthen our economic ties. ಇದು ಗೊತ್ತಿಲ್ಲದ ಒಂದಷ್ಟು ದ್ರಾಬೆಗಳು ವಟವಟ ಅಂತಿರ್ತವೆ. ಆ ಮೂರ್ಖರಿಗೆ ಇದೆಲ್ಲ ಎಲ್ಲಿ ಅರ್ಥ ಆಗ್ಬೇಕು ಹೇಳಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.